ಜಾಲಿಯ ಮರದ ಜಾಲಿಯ ಮರದಂತೆ ಕರೆಯೊಳುದೋ ಜನರು ಜಾಲಿಯ ಮರದಂತೆ ರಥದಲ್ಲಿ ಸ್ವಾದವು ಹೀಗದಂತೆ ಜಾಲಿಯ ಮರದಂತೆ ಕರೆಯೋಳು ಜನರು ಜಾಲಿಯ ಮರದಂತೆ ಕಾದರೂ ಇಲ್ಲ ನಿನ್ನಣ ಮಾತಿಗೆ ಕೊನೆಯಿಲ್ಲ ತನ್ನಿಂದ ಉಪಕಾರ ಹುಡುಕಾದರೂ ಇಲ್ಲ ನಿನ್ನಣ ಮಾತಿಗೆ ಕೊನೆಯಿಲ್ಲ ಅನ್ನಕ್ಕೆ ಬಾನಿಗ ಕುಂದಿನ ಇಗಳದೆ ಅನ್ನಕ್ಕೆ ಬಾನಿಗ ಕುಂದಿನ ಇಗಳದೆ ಇಂದಿವರ ಕಾರ್ಯವು ಪುರಂದರ ವಿಠಲ ಇಂದಿವರ ಕಾರ್ಯವು ಪುರಂದರ ಜಾಲಿಯ ಮರದಂತೆ ಕರೆಯೊಳು ಜನರು ಜಾಲಿಯ ಮರದಂತೆ ಕಿಟಕಿ ವಾಸ್ಕಲ್ಗಾಯ್ತದೆ ಕುಯ್ಕೊಂಬಾರು ಅಂದರೆ ಮುಳ್ಳು ನಾನು ಕಡಿಯಲ್ಲ ಅಂತಾರೆ ಪಂಟ್ರು. ಕುಂತ್ಕೊಳ್ಳೋಕೆ ಹೋದ್ರೆ ನೆಳ್ಳು ಇಲ್ಲ. ಅಕ್ಕಿ ಪಕ್ಷಿ ಕೂತ್ಕೊಂಡ್ರೆ ಒಂದು ಹಣ್ಣು ಕಾಯಿ ಒಂದು ಕಾಯಿ ಪೀಚು ಅದರೊಳಗಿರಲ್ಲ. ಆ ಮರದಂತ ಆಗಬಾರ್ದು. ಮನುಷ್ಯ ಪರೋಪಕಾರಂ ಇದಂ ಶರೀರಂ, ಯಾವತ್ತಿದ್ರೂ ಸಾವು ಖಚಿತವಾದ ಮೇಲೆ ಪರೋಪಕಾರಾರ್ಥವಾಗಿ ಕೈಲಾದಷ್ಟು ಅಯ್ಯೋ ನಮಗೇ ಇಲ್ಲ ನಾವೆಲ್ಲಿ ಉಪಕಾರ ಮಾಡೋ ಸ್ವಾಮಿ, ತಿರಿದಾದರೂ ಒಬ್ಬರ ಕರಕೊಂಡು ಉಣಬೇಕು ಅಂತಿದೆ ಧರ್ಮ. ನಾವು ಇನ್ನೊಬ್ಬರ ಮೇಲೆ ತಿರ್ಕೊಬಂದು ಸರಿಯೇ, ಅದ್ರ ತಿರ್ದನ್ನಕ್ಕೆ ಮತ್ತೊಬ್ಬರು ನೀನು ಕರ್ಕೊಂಡು ಊಟ ಮಾಡಿಯಾ, ನಿನ್ನ ಜನ್ಮ ಸಾರ್ಥಕವಾಗುತ್ತೆ. ಇದನ್ನೆಲ್ಲ ಹೇಳೋದು ಬಹಳ ಸುಲಭ, ಆಚರಣೆ ಮಾಡೋದು ತುಂಬ ಕಷ್ಟ ಇದೆ. ಎಲ್ಲವನ್ನ ಅರ್ಥ ಮಾಡ್ಕೋಬೇಕು. ಕೈಲಾದಷ್ಟು ನಾವು 100% ಆ ರೀತಿ ಬದುಕೋಕ್ಕಾಗಲ್ಲ. ಒಳ್ಳೆಯದನ್ನು ಮಾಡದೇ ಇದ್ರೂ ಕೂಡ ಮಾಡೋಕ್ಕೆ ನಮ್ಮ ಕೈಗೆ ಶಕ್ತಿ ಇಲ್ಲ. ಕೆಟ್ಟದ್ದನ್ನು ಬಯಸದೆ ನಿದ್ರಾಭಂಗ ಕಥಾಚೇದು ದಾಂಪತ್ಯ ಪ್ರೀತಿ ವೇದ ಮಿತ್ರಭೇದ ತಥಾ ವಿದ್ಯಾ ವಿಘ್ನ ಪರಮಪಾತಕಂ. ನಿದ್ರೆ ಮಾಡೋರು ಭಂಗ ಕೊಡೋದು, ಹರಿಕತೆ ಮಾಡುವ ಗಲಾಟೆ ಮಾಡೋದು, ಯಾರ ಓದೋ ಹುಡುಗರು ತೊಂದರೆ ಕೊಡೋದು, ಯಾವುದಾದ್ರು ಒಳ್ಳೆ ಶುಭ ಕಾರ್ಯ ದೇವತೆ ಕಾರ್ಯ ಮದುವೆ ಕಾರ್ಯ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೋ ಪಿಳ್ಳೆ ಇಕ್ಕಲ್ಲ ಏಕೈದರಲ್ಲೇ ಬಂದ್ಬಿಟ್ನಲ್ಲ ಇವನು. ಆದರೂ ಇನ್ನೂ ಗುಂಡು ಕಲಿದ್ದಂಗ ಶ್ರೀಮದ್ ರಮಣ ಗೋವಿಂದ. ಬರಲಿ ಬರಲಿ ರಾಜಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ. ಗೋವಿಂದ ಅನ್ನೋರಿಗೆಲ್ಲ ಒಳ್ಳೆ ಬುದ್ಧಿ ಕೊಡೋ ಗೋವಿಂದ. ಸರ್ವಶಕ್ತನಾದ ಭಗವಂತ ತಾನೇ ನಿಂತು ಪಾಂಡವರಿಗೆ ಗೆಲುವನ್ನು ಕೊಟ್ಟ, ಕೌರವರಿಗೆ ಎಲ್ಲಿಲ್ಲದ ಸೋಲು, ಪ್ರಾಣವನ್ನೆಲ್ಲ ತೆತ್ತುಬಿಟ್ರು. ರಕ್ತದ ಕೋಡಿ ಧಾರಾಕಾರವಾಗಿ ಹರಿದು ನಿಂತಿದೆ, ಬೆಟರಾಕಾರವಾಗಿ ರಣರಾಶಿ ಬಿದ್ದಿವೆ. ಧರ್ಮರಾಯ ಅಂದ, ಗುರುಗಳೇನಲಿಲ್ಲ
ವರ್ಣ ಮಾತ್ರ ಗುರು, ಒಂದು ಅಕ್ಷರ ಹೇಳ್ಕೊಟ್ಟದ್ದು ಒಬ್ಬ ಗುರು. ಅಂತ ಗುರುಗಳನ್ನೇ ನಾವು ರಣರಂಗದಲ್ಲಿ ಕೊಂದುಬಿಟ್ಟು ಯಾತಕ್ಕೋಸ್ಕರ ಈ ಭೂಮಿ ಆಸೆಗೆ. ಪಿತಾಮಹನಾದ ಭೀಷ್ಮ ಒಡ ಹುಟ್ಟಿದ ಕರ್ಣ ನೆನಲಿಲ್ಲ, ಬಂಧು ಬಾಂಧವರೆನಲಿಲ್ಲ, ಎಲ್ಲರನ್ನು ಕೊಂದೆವಲ್ಲೋ ಎದು ನಂದನ. ನಮ್ಮ ಕಡೆಯವರು ಯಾರಾದ್ರೂ ಉಳಿದಿದ್ದಾರೋ ಎಲ್ಲ ಪ್ರಾಣ ಬಿಟ್ಬಿಟ್ಟು ನೋಡ್ಕೊಂಡ್ರು ನಡಿ. ನಿನಗೇನು ತಲ್ತಿಕ್ರ ಅಲ್ಲ ಕಡೆಯ ಯುದ್ಧ ಮುಗಿದು ಈಗ ತಾನೇ ನಾವು ಸುಧಾರಿಸ್ಕೋತಾ ಇದ್ದೀವಿ, ನೋಡ್ಕೊಂಬರ ನಡಿ ಇಂತಿಯಲ್ಲಯ್ಯ. ನೀವು ಮಾತಾಡಿ, ನಿಮ್ಮನ್ನೆಲ್ಲ ಕಣ ನೀವು ಮುಂದುವರಿಸಿ. ನಿಮ್ಮ ಅಕ್ಷರ ನಿಮ್ಮ ಪಾಠ ಎಲ್ಲ ಹೋಗ್ತಾ ಇರಲಿ ಅಂದ್ರೆ ಕರುಳಿನ ಬಾಧೆ ಬಾಧಿಸ್ತಾ ಇದೆ ಕೃಷ್ಣ. ಬಂದು ಬಳಗ ಎಲ್ಲ ಕಣ್ಣೀರು ಇರ್ತಾ ಇದ್ರೆ ಒಂದ್ಸಲ ನೋಡ್ಬೇಕು ಅಂತ ನನ್ನ ಮನಸ್ಸು ಕಾತರ ಪಡ್ತಾ ಇದೆ. ಒಳ್ಳೆಯ ಬೆಳಕನ್ನು ಹಚ್ಕೊಂಡು ಭೀಮಾರ್ಜುನಾದಿಗಳ ಗಂಗಾವಳಿ ಕರ್ಕೊಂಡು ಯಾವ ಕೃಷ್ಣ ಪರಮಾತ್ಮ ಧರ್ಮರಾಯರನ್ನು ಕೂಡಿ ಆ ಮಹಾಭಾರತ ಕುರುಕ್ಷೇತ್ರ ಯುದ್ಧ ನಡೀತಲ್ಲ ಆ ಸ್ಥಳಕ್ಕೆ ಬರ್ತಾನೆ. ಧರ್ಮರಾಯ ಯತನೋಳಿದರು ಯಣರಮಯವೇ, ಯತ ನೋಡಿದರು ಎಣದ ರಾಶಿಯೇ, ಕೃಷ್ಣ ನೋಡಲಾರಿರೋ ಜನಾರ್ದನ, ನೋಡಲಾರೆ ಕೃಷ್ಣ ಬೆಟ್ಟಾಕಾರವಾಗಿದ್ದರೆ ರಕ್ತದ ಮಡಿವಿನಲ್ಲಿ ಇಳಿಯುತ್ತಾ ಆ ಎಣವನ್ನು ದಾಟುತ್ತಾ ಮುಂದೆ ಹೋಗ್ತಾ ಇದ್ದಾರೆ. ಭೂತ ಪ್ರೇತಗಳೆಲ್ಲ ಕೇಕೆ ಹಾಕ್ತಾ ಇದೆ. 10 ಕಾಗೆಗಳೆಲ್ಲ ರಕ್ತ ಮಾಂಸವನ್ನ ಆ ಎಣವನ್ನ ಎಳಾಡ್ ತಿಂತಾ ಇದೆ. ಭಯಂಕರವಾದ 18 ಕ್ಷೋಹಿಣಿ ಸೈನ್ಯ. ಯಾರು ಪತಿಯನ್ನ ಕಳೆದುಕೊಂಡು ವಿಧವೆಯರಾಗಿ ವೈದವ್ಯವನ್ನು ಅನುಭವಿಸ್ತಕ್ಕಂಥದ್ದು ಎಷ್ಟೋ ಜನ ತಾಯಂದಿರು ಮಕ್ಕಳನ್ನ ಕಳೆದುಕೊಂಡ ಆ ಶೋಕದಿಂದ ದುಃಖ ಪಡ್ತಕ್ಕಂಥ ಎಷ್ಟೋ ಜನ ದಾಟಿ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೊಂದು ದೊಡ್ಡದಾದ ಎಳೆದ ರಾಶಿ ಕೇಳಿಸ್ಕೋಬೇಕು. ಸರಿ ಸರಿ ಕೇಳಕ್ ಇಚ್ಛೆ ಇಲ್ಲ ಅಂದ್ರೆ ನಾವೆಲ್ಲ ಒಂದು ಹಿಂಗೆ ರಾಮಾಯಣ ಕಥೆ ಮಾಡ್ತಾ ಇದ್ದೀವಿ. ದಾಸೆ ಬೇಗ ಕತೆ ಮುಗ್ಸಕ್ ಬರ್ತದ ಅಂದ್ರು. ನೀನೇನ್ ಚಿಂತೆ ಮಾಡ್ಬೇಡ ಕಣಯ್ಯ, ನೀನ್ ಹೋಗಿ ಟೀ ತರೋದ್ರೊಳಗೆ ಕತೆ ಮುಗಿದೋಗಿರುತ್ತೆ ಅಂದೆ. ಪೂರ್ತಿ ರಾಮಾಯಣ ಹೇಳ್ಬಿಡ್ತೀರಾ? ನೀನು ಹೋಗಯ್ಯ. ಅವ್ರು ಹೋಗಿ ಟೀ ಮಾಡಿಸ್ಕೊಂಡು ಬರೋಷ್ಟೊದ ಕತೆ ಮುಗಿಸಿದ್ದೆ. ಹೆಂಗೆ ದಶರಥನ ಕಂಡ ಸೀತೆಯನ್ನು ತಂದ, ರಾವಣನು ಕೊಂದ. ಇನ್ನೆಲ್ಲ ಐತೆ ಕತೆ? ಹಾಗೆ ಕತೆ ಮಾಡೋಣ ಅಂದ್ರೆ ಹಾಗೆ ಮಾಡ್ಬಿಡೋಣ. ಹಾಗಾಗದು ಬೇಡಿ, ಕೇಳಬೇಕು. ಹೇಳೋರಿಗೆ ಕೇಳೋರಿಗೆ ಸಂತೋಷ. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು, ಇಷ್ಟೇ ಹೊತ್ತು ಕೇಳಬೇಕು ಅನ್ನೋದಿಲ್ಲ. ಕಲಿಯುಗದಲ್ಲಿ ಹರಿನಾಮವನ್ನೇನಿದರೆ ಕುಲಕೋಟಿಗಳು ಉದ್ಧಾರವಾಗ್ತದೆ ಅಂತ ಹೇಳಿದ್ದಾರೆ ಹಿರಿಯರು. ಹೇಳಿದ ಆ ಮಾತನ್ನ, ಆ ಹಿರಿಯರ ಮಾತಿಂದ ನಾವು ನೋಡ್ಕೋಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ದೊಡ್ಡದಾದ ಒಂದು ಎಣದ ರಾಶಿ, ಆ ಎಣದ ರಾಶಿ ಮಧ್ಯದಲ್ಲಿ ಒಬ್ಬ ಸೈನಿಕ ಸಿಕ್ಕಾಕೊಂಡಿದ್ದಾನೆ. ತಲೆಬುರುಡೆ ಹೊಡೆದೋಗಿದೆ, ಮೆದುಳು ಈಚೆ ಬಂದ್ಬಿಟ್ಟಿದೆ, ಪ್ರಾಣ ಮಾತ್ರ ಹೋಗಿಲ್ಲ. ಭೀಮಸೇನ ನೋಡೋ ನೋಡಪ್ಪ, ಯಾರ ಬಾಬಾ ಸಾಯ್ಲಾರ್ದೆ ಸಂಕಟ ಒದ್ದಾಡ್ತಾ ನೋಡ್ರಪ್ಪ ನೋಡ್ರೋ. ಹೋಗಿ ಯಾವ ಸ್ವಲ್ಪ ನೀರು ತಗಮ್ಮ. ಅಣ್ಣ ನೀರೊಂದೇನೋ ತಂದು ಕೊಡ್ಬೋದು, ನಮ್ಮ ಕಡೆಯವನಾದ್ರೂ ಸರಿ, ಕೌರವನ ಕಡೆಯವನಾದ್ರೆ ನಾನು ಉಪಕಾರ ಮಾಡಲ್ಲ. ಛೇ ಪಾಪಿ ಮನುಷ್ಯ ಪ್ರಪಂಚದಲ್ಲಿ ಬಿಟ್ಟು ಹೋಗ. ಶತ್ರುಗಳು ಯಾರು? ಹಿತೈಷಿಗಳು ಯಾರು? ದ್ವೇಷಿಗಳು ಯಾರು? ನಮಗೆಲ್ಲರೂ ಒಂದೇ ಅಲ್ವೇನಪ್ಪ. ಅವನು ಪ್ರಪಂಚ ಬಿಟ್ಟು ಹೋಗ್ತಾ ಇದ್ದಾನೆ. ಒಂದಿಡಿ ಮಣ್ಣು ಒಂದು ಸೌದೆ ಕಡ್ಡಿನೂ ಹಾಕಬೇಕು ಅಂತ ಎಂಥ ವೈರಿ ಆದರೂ ಕೂಡ, ಕೊಡ್ಡಿ ಮಟ್ಟು ತಗೊಂಡು ಹೊಡೆದಾಡಿದ್ರು ಕೂಡ ಅವತ್ತೊಂದು ದಿವಸ ಮಣ್ಣಿಗೆ ಹೋಗ್ತಾರೆ. ಸತ್ಯ ಅಲ್ವ ಸ್ವಾಮಿ? ಯಾರೋ ಅವನು ವೈರಿ ನಾನು ಹೋಗ್ಬಾರ್ದು ಅನ್ನಲ್ಲ. ಈಗಿರುವಾಗ ಅವನು ಸಾಯ್ತಾ ಅವನೇ ತೊಟ್ಟು ನೀರು ಕೊಡೆಯ ಅಂದರೆ ಅವನು ಕೌರವನ ಕಡೆಯವನು ನನ್ನ ವೈರಿ ಅಂತೀಯಲ್ಲ. ಮೂರ್ಖ ನೀನೊಬ್ಬ. ಅರ್ಜುನ ಏನಣ್ಣ ಸಾಯಲಾರ ಸಂಕಟ ಪಡ್ತಿರೋ ಸೈನಿಕರಿಗೆ ಸ್ವಲ್ಪ ಜಲವನ್ನು ತಂದು ಕೊಡೆಯ. ಮತ್ತಲ್ಲಿಗೆ ಬಾಣ ಹೇಳ್ಕೊಂಡ ಆ ಪಾರ್ಥ
ವರ್ಣವಂತವನ್ನು ಅಭಿಮಂತ್ರಿಸಿ ಭೂಮಿಗೆ ಢಮ್ಮನ್ನು ಬಿಟ್ಟ. ಜಲ ಬುಗುಬುಗು ಬಂತು. ಜಲವನ್ನು ತಂದ ಧರ್ಮರಾಯನ ಬೊಗಸೆಗೂ ಕೊಟ್ಟ. ಜಲಪಾನ ಮಾಡೋಣ, ಆ ಸೈನಿಕನ ಪ್ರಾಣ ಉಳಿಸು. ಬೊಗಸೆ ತುಂಬ ನೀರನ್ನು ತುಂಬಿಕೊಂಡು ಧರ್ಮರಾಯರು ಆ ಸೈನಿಕನ ಬಳಿಗೆ ಬಂದರು. ನೀರು ಕುಡಿಯ ಕಣ್ಬಿಡೋ, ನೀನು ಬಾಯ ಅನ್ನಪ್ಪ, ನೀರು ಬಿಡ್ತೀನಿ. ಮೆಲ್ಲ ಕಣ್ಣರಳಿಸ ಸೈನಿಕ, ಯಾರು ನೀನು ಅಂದ. ನಾನಪ್ಪ ಧರ್ಮರಾಯ, ಜಲಪಾನ ಮಾಡಿ ಆಮೇಲೆ ಮಾತಾಡೋಣ. ಛೇ ಪಾಪಿ, ಆಯ್ತೇನೋ ನಾನು ಮುಖಕ್ಕೆ ಮಂಗಾರ್ತಿ. ಯಾರಿಗೆ ಉಪಕಾರ ಮಾಡಬಾರ್ದು ಮಾಡೋರು ಶತ್ರು ಉಪಕಾರ ಮಾಡ್ಬಾರ್ದು ನಾನು ಹೇಳ್ದೆ. ನನ್ನ ಮಾತು ಕೇಳ್ದ, ಜಲಪಾನ ಮಾಡ್ತೀನಿ ತಗೊಂಡಿದ್ದೆ. ಆದರೆ ಧರ್ಮರಾಯರು ಬೇಸರ ಪಟ್ಟುಕೊಳ್ಳಿಲ್ಲ, ನೊಂದ್ಕೊಳ್ಳಿಲ್ಲ. ನೀನು ನನ್ನನ್ನೇ ಬೈದ್ರೆ ನನಗೇನು ಚಿಂತೆ ಇಲ್ಲಪ್ಪ, ಜಲಪಾನ ಮಾಡು. ಇಲ್ಲ ಮಹಾನುಭಾವ, ನೀನು ಸತ್ಯಸಂಧ, ನಾನು ಬೈದದ್ದು ನಿನ್ನನ್ನಲ್ಲ, ಇನ್ಯಾರನ್ನ. ಹಾಗೆ ಆದ ಕೌರವನನ್ನು. ಅಣ್ಣ ತಮ್ಮಂದಿರಲಿ ಜಗಳ ಬೇಡ, ಹೊಡೆದಾಟ ಬೇಡ, ಕುಸ್ತಿ ಬೇಡ, ಯುದ್ಧ ಬೇಡ. ಅವ್ರು ಕೊಡಬೇಕಾದ ರಾಜ್ಯವನ್ನು ಕೊಟ್ಬಿಡಿ, ಯಾರಿಗೂ ಶಾಶ್ವತವಲ್ಲ, ಎಲ್ಲರೂ ಚೆನ್ನಾಗಿರೋಣ ಅಂತ ಕೈ ಮುಗಿದೋ ಗೋಗೋದು ಅಂಗಲಾಡ್ತೋ. ನಮ್ಮ ಮಾತು ಕೇಳಲಿಲ್ಲ. ನಮ್ಮನ್ನೆಲ್ಲ ಹೇಳ್ತಂದ, ರಣರಂಗದಲ್ಲಿ ಬಲಿ ಕೊಟ್ಟ, ನಮ್ಮ ಹೆಂಡತಿ ಮಕ್ಕಳನ್ನ ಬೀದಿ ಪಾಲು ಮಾಡ್ದ, ತಬ್ಬಲಿ ಮಾಡ್ದ. ನಾನು ಬೈದದ್ದು ಅವನನ್ನ. ನೀನು ನನ್ನನ್ನೇ ಬೈದ್ರೆ ನನಗೆ ಚಿಂತೆ ಇಲ್ಲ ಕಣಿಯ, ಜಲಪಾನ ಮಾಡು. ಇಲ್ಲ ಸ್ವಾಮಿ, ನಿನ್ನ ಕೈಲಿ ನೀರು ಕುಡಿಯಲ್ಲ. ಯಾಕೆ? ನೀನು ನನ್ನ ಶತ್ರು, ನೀನು ಧರ್ಮರಾಯ, ಧರ್ಮಾತ್ಮ. ನನಗೆ ಆತ್ಮಸಾಕ್ಷಿಯಾಗಿ ಗೌರವ ಇದೆ, ಆದರೆ ನಿನ್ನ ಕೈಲಿ ನೀರು ಕುಡಿಯಲ್ಲ, ನಿನ್ನನ್ನು ಒಯ್ರಿ. ಸತ್ತರು ಸಾಯುವೆನೋ ಅವನ, ಬದುಕಿದ್ದರು ಬದುಕುವೆನೋ ಅವನ ಹೆಸರಿನದೇ. ಅಂಥವ್ರು ಕೈ ಮುಗಿಬೇಕ್ರಿ. ಒಂದು ಪಕ್ಷನ ಹೋಗಿ ಸೇರ್ಕೊಬಿಟ್ರೆ ಪ್ರಾಣವನ್ನು ಕೊಡ್ತಾ ಇದ್ರು ಆ ಪಕ್ಷಕ್ಕಾಗಿ. ಇವತ್ತು ನಾವು ಅಷ್ಟೇ, ಒಂದು ಪಕ್ಷಕ್ಕೆ ಹೋಗ್ಬಿಟ್ರೆ ಇನ್ನೊಂದು ಪಕ್ಷಕ್ಕೆ ಮಾತ್ರ ನೆಗೆಯಲ್ಲ. ಸಂಜೆ ಹೊತ್ತು ಒಂದು ಪಕ್ಷ, ಮಧ್ಯಾಹ್ನಕ್ಕೆ ಒಂದು ಪಕ್ಷ, ಬೆಳಗಿನ ಒಂದು ಪಕ್ಷ. ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಬಂದರೆ ನಾವೇನು ತಗಲ್ದಾಗ ಬನ್ನಿ, ನಮ್ಮ ಹುಡುಗರಿಗೆಲ್ಲ ಬೇಕಣ್ಣ, ಇವನೇನು ಮುಟ್ಟಲ್ಲ. ಹೊಟ್ಟೆ ಪಕ್ಷ 3 ಪಕ್ಷ ಬದಲಾಯಿಸ್ತೀವಿ ಒಂದು ದಿನಕ್ಕೆ ನಾವು. ಆದ್ರೆ ಆ ಸೈನಿಕ ಸತ್ತು ನಾನು ಆ ಕೌರವನ ಹೆಸರು ಮೇಲೆ ಸಾಯ್ತೀನಿ, ಬದುಕಿದ್ರು ಅವನ ಹೆಸರು ಮೇಲೆ ಬದುಕ್ತೀನಿ ವಿನಃ ನಿನ್ನ ಕೈಲಿ ನೀರು ಕುಡಿಯಲ್ಲ ಅಂತ ಹೇಳಿ ಮಿಲಿಮಿಲಿನ ಒದ್ದಾಡಿ 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 ಕರ್ಪುರಚ್ಚಿ ಶ್ರೀಮದ್ ರಮಣ ಗೋವಿಂದ, ರಾಜಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ. ಕೇವಲ ಈ ಭೂಮಿ ಆಸೆಗೋಸ್ಕರ ಎಂತೆಂಥ ಪುಣ್ಯಾತ್ಮ ನಾವು ಬಲಿ ತಗೋಬಿಟ್ಟು ಕೃಷ್ಣ ಬಲಿ ತಗೋಬಿಟ್ಟು ಹೋಗ್ಲಿ ಬಿಡು, ನಡೆ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ರೆ ಆ ಕಡೆಯಿಂದ ತಾಯಿ ಬರ್ತಾ ಇದ್ದಾಳೆ. ಯಾರೋ 101 ಜನಗಳ ಮಕ್ಕಳನ್ನು ಎತ್ತಂತ ಒಡಲ ಉರಿ ತಾಳಲಾರ, ಒಂದಲ್ಲ ಎರಡಲ್ಲ 10 ಅಲ್ಲ 101 ಜನ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬರ್ತಾ ಇದ್ದಾಳೆ. ಪತಿ ಕುರುಡ, ಧೃತರಾಷ್ಟ್ರ ಕುರುಡ, ನನ್ನ ಪತಿಗೆ ಬೇಡವಾದ ಪ್ರಪಂಚ ನಾನು ನೋಡಬೇಡ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಅಹಲ್ಯ ಸೀತಾ ತಾರಾ ಮಂಡೋದರಿ ಪಟೇ ಸ್ಥಿತಂ ಮಹಾಪಾತಕಂ ನಾಶನಂ ಎಂದು. ಅಂತಹ ಪತಿರವತಿಯರನ್ನು, ಆ ತಾಯಂದಿರನ್ನು, ಆ ಮಹಾಮಾತೆಯರನ್ನು ನಾ ಬೆಳಿಗ್ಗೆ ಎದ್ದು ನೆನಕೊಬಿಟ್ರೆ ಖಂಡಿತವಾಗೂ ಕೂಡ 7 14 ಜನ್ಮಗಳು ಮಾಡ್ತಕ್ಕಂಥ ಪಾಪಗಳು ಉರಿದು ಉಪ್ಪಾಗೋಗ್ತದಂತೆ, ನಾಶವಾಗೋಗ್ತವೆ. ಅಂತಹ ಶಕ್ತಿ ಇರ್ತಕ್ಕಂಥ ಪತಿರವತಿಯನ್ನೊಳಗೆ ಆ ಗಾಂಧಾರಿ ಕಣ್ಣಿಗೆ ಬಟ್ಟೆ ಯಾಕೆ ಕಟ್ಕೊಂಡಿದ್ಲು? ಪತಿಗೆ ಬೇಡವಾದ್ದನ್ನು ನನಗೂ ಬೇಡ ಅಂತ. ಅದಕ್ಕೆ ಹೇಳ್ತದೆ ಶಾಸ್ತ್ರ, ಗಂಡನ ಜೋಪಾನ ಮಾಡೇ ನಮ್ಮವ್ವ, ಗಂಡನ ಜೋಪಾನ ಮಾಡೇ ನಮ್ಮವ್ವ, ಗಂಡಗಿನ ಮಿಗಿಲಾದ ದೈವ ಒಂದಿಲ್ಲವ್ವ, ಗಂಡಗಿನ ಮಿಗಿಲಾದ ದೈವ ಒಂದಿಲ್ಲವ್ವ, ಗಂಡನ ಜೋಪಾನ ಮಾಡೇ
ಎದ್ದು ಬೈಬ್ಯಾಡ ನನ್ನ ಗಂಡ ಆ ಮುಚ್ಚ ಹೋದ ಮೇಲೆ ನಿನಗಿಂತೆ ಇಲ್ಲವ್ವ ಆ ಮುಚ್ಚ ಹೋದ ಮೇಲೆ ನಿನಗಿಂತೆ ಇಲ್ಲವ್ವ ನಿನಗಿಂತೆ ಎಲ್ಲವ್ವ ಅರಿಶಿನ ಕುಂಕುಮ ಸೌಭಾಗ್ಯ ಹೆಣ್ಣಿಗೆ ಸಕಲ ವಿಧವಾದಕ್ಕಂಥ ಸಿರಿ ಸಂಪತ್ತು ಅದೇ ಎಂದಾಗ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮಕ್ಕಳಿಗಾಗಿ ಪರಿತಪಿಸ್ತಾ ಬೀಳುತ್ತಾ ಏಳುತ್ತಾ ಅಡ್ಡಲಾಗಿ ಬಿದ್ದಿರುವ ಹೆಣವನ್ನು ನೋಡುತ್ತಾಳೆ. ನನ್ನ ಮಗ ಇವನಲ್ಲ, ನನ್ನ ಮಗ ದುರ್ಯೋಧನ ಇವನಲ್ಲ, ನನ್ನ ಮಗ ದುಶ್ಯಾಸನನ ಸ್ಪರ್ಶವಿದಲ್ಲ ಅಂತ ಕಣ್ಣಿಗೆ ಕಾಣದ್ದು ಕರುಳಿಗೆ ಕಾಣದು ಅಂತ ಕವಿ ರಾಘವಾಂತ ಬರ್ತಾನೆ. ಇವು ಕವನಗಳನ್ನ ಕೆಲವು ಆ ಗೀತೆಗಳನ್ನು ಓದಿದಾಗ ಅರ್ಥ ಆಗುತ್ತೆ. ಕಣ್ಣಿಗೆ ಕಾಣದ್ದು ಕರುಳಿಗೆ ಕಾಣ್ತು. ಗಾಂಧಾರಿ ಹುಟ್ಟಿದ ತಕ್ಷಣ ಅರ್ಥ ಮಾಡ್ಕೊಂಡು ಅಂತೀನಿ ನನ್ನ ಮಗ ಅಲ್ಲ ಅಂತ. ಯಾಕೆಂದ್ರೆ ಆ ಎತ್ಕಳ್ಳದು ಎತ್ತ ಕಲ್ಲಿಗೆ ಅರ್ಥವಾಗುತ್ತೆ. ಕಣ್ಣಿಂದ ನೋಡೋದು ಬೇಡ, ನನ್ನ ಮಗ ಅಲ್ಲ ಅಂತಹ ಎಣವನ್ನು ನೂಕಿ ಮುಂದಕ್ಕೆ ಹೋಗ್ತೇವೆ. ಮಕ್ಕಳೇ, ಹೆತ್ತವಳಿಗೆ ಗೊತ್ತು ಕಾಣೋ ಮಕ್ಕಳನ್ನು ಕಳೆದುಕೊಂಡಾಗ ಅದೆಷ್ಟು ಕಷ್ಟ ಅಂತ. ಒಂದೊಂದು ಹೆಜ್ಜೆಯನ್ನ ನೀನು ಹೊಟ್ಟೆಯಲ್ಲಿರುವಾಗ ನಾನು ಹೇಳಬೇಕಾದ್ರೆ ಒಂದೊಂದು ಗಳಿಗೆಯು ಒಂದೊಂದು ಕ್ಷಣವೂ ನಾವು ಯೋಚನೆ ಮಾಡ್ತೀವಿ, ಒಂದೊಂದು ಗಳಿಗೆಗೂ ಯೋಚನೆ ಮಾಡ್ತೀವಿ. ನೀವು ಅಮ್ಮ ಅಂತ ಆಗ ಮೈನ ರಕ್ತವನ್ನೆಲ್ಲ ಬಸಿದು ನಿಮಗೆ ಹಾಲನ್ನು ಆಗಿ ಮಾಡಿಕೊಟ್ಟು ನಿನ್ನ ಸಾಕಿ ಈ ಅಮ್ಮನಿಗೆ ಒಂದಿಡಿ ಮಣ್ಣಾಕಕ್ಕೂ ಒಬ್ರು ಇಲ್ವೇನಪ್ಪ. ಕಂದ ಅಂತ ಕೂಗಿದಾಗ ಅಮ್ಮ ಅನ್ನೋದಕ್ಕೆ ಒಬ್ರು ಉಳ್ಕೊಂಡಿಲ್ವೇ? ಒಬ್ರಾದ್ವ ಮಾತಾಡ್ರೋ ದುರ್ಯೋಧನ ದುಶ್ಯಾಸನ. ಏಕೆಂದ್ರೆ ಎತ್ತವಳಿಗೆ ಎಗ್ನಾತ್ರೀತು ಅವ್ರು ಕೆಟ್ಟವರೇ ಆಗಿರಬಹುದು. ಎತ್ತೊಟ್ಟಲ್ಲಿ ಬಡಲಿಗೆ ಇಷ್ಟು ಸಂಕಟ, ಒಂದಲ್ಲ ಎರಡಲ್ಲ ಹತ್ತಲ್ಲ 101 ಜನ ಮಕ್ಕಳು. ಪಿತೃಶೋಕಂ ಷಣ್ಮಾಸಂ ಮಾತೃಶೋಕಂ ಸಂವತ್ಸರಂ ಭಾರ್ಯಶೋಕಂ ಪುನರ್ಭಾರ್ಯ ಪುತ್ರಶೋಕಂ ಜನ್ಮ ನಿರಂತರ ಅಂತ ಶಾಸ್ತ್ರ ಹೇಳ್ತಾರೆ. ತಂದೆಯನ್ನು ಕಳ್ಕೊಂಡ್ರೆ 6 ತಿಂಗಳ ಚಿಂತೆ. ಅಯ್ಯೋ ನಮ್ಮಪ್ಪ ನನಗೆ ಇನ್ನೂ 4 ದಿವಸ ಇರಬೇಕಾಗಿತ್ತು. ಬುದ್ಧಿ ಹೇಳೋನು, ಎಲ್ಗೋಗಿದ್ದೆ ಅಂತ ಬೈಯೋನು, ತಿದ್ದೋನು, ಭಯ ಇತ್ತು. ಏಕೆಂದರೆ ಈ ಪ್ರಪಂಚದಲ್ಲಿ ತಂದೆ ಅಂತಕ್ಕಂಥ ಶಬ್ದಕ್ಕೆ ಹಲವಾರು ವಿಧವಾಗಿ ಹೇಳ್ತಾರೆ. ತಾಯಿ ಒಂದು ರೀತಿಯಾದ ಪ್ರೀತಿಯನ್ನು ಕೊಟ್ಟರೆ ತಂದೆ ಪ್ರೀತಿ ಅಪಾರವಾದ್ದು. ತಾನು ಹರಿದೋಗಿರ್ತಕ್ಕಂಥ ಬಟ್ಟೆಯನ್ನು ತಾನು ಉಟ್ಕೊಂಡು ತನ್ನ ಮಕ್ಕಳಿಗೆ ಒಳ್ಳೆ ಬಟ್ಟೆಯನ್ನು ಕೊಡ್ತಾನೆ. ನಾನು ನನ್ನ ಬಟ್ಟೆ ಹರಿದೋಗಿದೆ, ನೀನು ಹರಿಕಲ್ ಬಟ್ಟೆ ಇಟ್ಕೊಳ್ಳೋ ಮಗನೇ ಅಂತ ನನ್ನಲ್ಲ, ತಾನು ಹಸು ಮಲಗ್ತಾನೆ. ಬೇರೆಯವರು ನೀವು ಎಲ್ಲರಿಗೂ ಅರಿವಾಗದಂತೆ ಆ ಮಕ್ಕಳಿಗೆ ಊಟ ತಂದಾಗುತ್ತೆ. ನಾನು ಹತ್ತಿದ್ದೀನಿ ಅಂತ ಅವನನ್ನಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ತೋರಿಸ್ಕೊಡಲ್ಲ ಅವನು. ತಾನು ಕಿತ್ತೋಗಿರೋ ಚಪ್ಪಲಿ ಮೆಟ್ಕೋತಾನೆ. ನನ್ನ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ, ಪಾಪ ಅಲ್ಲೆಲ್ಲ ಹಾಡ್ಕೋತಾರೆ. ನನ್ನ ಮಕ್ಕಳು ಚೆನ್ನಾಗಿ 4 ಜನಕ್ಕೆ ಹೆದರಿಗೆ ರಾಜನವ್ರ ಮಗ ಅಂದರೆ ನನಗೆ ಗೌರವ ಹೋಗ್ಬಿಡ್ತದೆ. ತಂದೆ ಆಕಾಶ ಇದ್ದನಂತೆ. ಆಕಾಶ ಎಷ್ಟು ವಿಶಾಲವಾಗಿದೆಯೋ ಆ ತಂದೆಯ ಹೃದಯ ಅಷ್ಟೊಂದು ವಿಶಾಲವಾಗಿದೆ. ಇಲ್ಲಿ ಅದಕ್ಕೆ ಹೇಳ್ತಾರೆ ಷಣ್ಮಾಸಂ 6 ತಿಂಗಳು ಆ ತಂದೆಯ ನೆನಪು ನಾವೇನೇ ಮಾಡಿದ್ರೂ ಹೋಗಲ್ಲ. ಮಾತೃಶೋಕಂ ಸಂವತ್ಸರಂ
ಎತ್ತ ತಾಯಿಯನ್ನು ಕಳ್ಕೊಂಡ್ರೆ 1 ವರ್ಷದ ಚಿಂತೆ. ಎತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿ ಜೋಪಾನ ಮಾಡಿ ನಮ್ಮನ್ನು ಈ ಭೂಮಿಗೆ ತಂದು ಇವತ್ತು ನಮ್ಮನ್ನು ಬಿಟ್ಟು ಹೊರಟೋದು ನನ್ನ ತಾಯಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿತ್ತು. ನಮಗಿನ್ಯಾರು ಹೇಳ್ತಾರೆ ಆ ಬುದ್ಧಿಯನ್ನು, ಆಶೀರ್ವಾದ ಯಾರು ಮಾಡ್ತಾರೆ? ಯೋಚನೆ. ಭಾರ್ಯ ಶೋಕಂ ಪುನರ್ಭಾರ್ಯಕ. ಅಕಸ್ಮಾತ್ ಆಗಿ ಕೈ ಹಿಡಿದ ಹೆಂಡತಿ ಕಳ್ಕೊಬಿಟ್ರೆ ಮತ್ತೊಬ್ಬಳು ಹೆಂಡತಿ ಬರೋವರೆಗೂ ಮಾತ್ರ ಚಿಂತೆ. 3 ದಿನಕ್ಕೆ ಅಮಾಸೆ ಉಟ್ಬಿಡ್ತು ಅಂತ ಮದುವೆ ಮಾಡಿಬಿಡಿ. ಇಂದ್ಲೋಳು ಅಲ್ಟೇ ಹೋದ್ಲು, ಮುಂದೊಳೆ ಜ್ಞಾಪಕ. ಆದರೆ ಎಲ್ಲದಕ್ಕಿಂತಲೂ ಪುತ್ರ ಶೋಕಂ ಜನ್ಮ ನಿರಂತರ. ಎಂತಹ ಕೆಟ್ಟ ಮಕ್ಕಳನ್ನು ಹೆತ್ತಿದ್ದರು ಸರಿಯೇ, ಎತ್ತಂತ ತಂದೆ ತಾಯಿಗಳಿಗೆ ಆ ಹುಟ್ಟಿದ ಮಕ್ಕಳನ್ನು ಏನಾದ್ರು ಕಳ್ಕೊಬಿಟ್ರೆ ಜೀವನ ಪರ್ಯಂತವೂ ಕೂಡ ಚಿಂತೆ ಪಡ್ತಾರೆ, ದುಃಖ ಪಡ್ತಾರೆ. ಮತ್ತೊಬ್ಬರ ಮಕ್ಕಳನ್ನು ನೋಡಿ ನನ್ನ ಮಗ ಹೀಗಿರ್ತಿದ್ದ, ನನ್ನ ಮಗ ಇಷ್ಟೊತ್ತು ಕಾಲ ಇವನಂಗೆ ಆಗ್ತಿದ್ದ, ನನ್ನ ಮಗ ಹಾಗಿರ್ತಿದ್ದ, ಬೆಟ್ಟದಷ್ಟು ಆಸೆ ಪಡ್ತಾರೆ ತಾಯಿ. ಇಲ್ಲಿ ಆ ಗಾಂಧಾರಿಗೆ ಇಷ್ಟು ದುಃಖವಾಗಿರಬೇಕು, ಒಡಲಿಗೆ ಕೊಳ್ಳಿ ಇಷ್ಟಷ್ಟು ನೋವಾಗಿದೆ. ದುರ್ಯೋಧನ ಕಂದ ಅಡ್ಡಲಾಗಿ ಬಿದ್ದಿರುವ ಶವವನ್ನು ತಬ್ಬಿಕೊಳ್ತಾಳೆ. ನನ್ನ ಮಗನ ಸ್ಪರ್ಶ ಇಲ್ಲ, ದುಃಖದಿಂದ ಹೋಗ್ತಾಳೆ. ಭಗವಂತ ಕೃಷ್ಣನಿಗೆ ಶಬ್ದ ಕೇಳಿಸ್ಬಿಡ್ತು, ಯಾವುದು ಹೆಣ್ಣಿನ ಧ್ವನಿ ಆಗ್ತಾ ಇದೆ. ಧರ್ಮರಾಯ ನಡೆ, ಇದೇ ಮಾರ್ಗವಾಗಿ ಹೋಗೋಣ. ಆ ಕಡೆಯಿಂದ ಬರ್ತಾ ಇದ್ದಾರೆ ಭೀಮಾರ್ಜುನಾದಿಗಳನ್ನು ಕರ್ಕೊಂಡು ಧರ್ಮನಂದನ ಕೃಷ್ಣ ಪರಮಾತ್ಮ. ಈ ಕಡೆಯಿಂದ ತಾಯಿ ಗಾಂಧಾರಿ ದುಃಖಪಡಿಸಿ ಹೋಗ್ತಾ ಇದ್ದಾರಲ್ಲ, ಎದುರಿಗೆ ನಿಂತಿದ್ದು ನೋಡ್ಬಿಟ್ಟ. ಅತ್ತೆ ಗಾಂಧಾರಿ ನಕ್ಕನಂತೆ ಕೃಷ್ಣ. ದುಃಖದಲ್ಲಿರೋರಿಗೆ ಕೇಕೆ ಹಾಕಿ ನಕ್ಕಾಗ ಅವ್ರಿಗೆ ಎಷ್ಟು ಕಿಚ್ಚೆತ್ತಬಹುದು ಅಂತ ನಾವು ಯೋಚನೆ ಮಾಡಬೇಕು. ತತ್ಕ್ಷಣದಲ್ಲಿಯೇ ನೆತ್ತಿಗೇರಿದಂತೆ ಇವಳ ಕೋಪ, ಗಾಂಧಾರಿಯ ಕೋಪ. ಕೊಟ್ಟಳು ಶಾಪವತಾನಾಗ ಯದುಪತಿ ಎದುರಿಗೆ ತಾನಿರುವುದು. ನಿನ್ನ 40,000 ಯಾದವ ವಂಶ.
ಸಾಯಲಿ ಎನ್ನುತ್ತ ಗಾಂಧಾರಿ ಇತ್ತಳು ಶಾಪವಧಾನಾಗ. ಇನ್ನು 36 ವರ್ಷಕ್ಕೆ ನನ್ನ ಮಕ್ಕಳು ಯಾವ ರೀತಿಯಾಗಿ ರಣರಂಗದಲ್ಲಿ ಪ್ರಾಣ ಬಿಟ್ಟರು, ಅದರಂತೆ ನಿನ್ನ 40,000 ಯಾದವ ವಂಶ ಸರ್ವನಾಶವಾಗಿ. ಏನನ್ನರಿಯದ ನನ್ನ ಮಕ್ಕಳನ್ನ ಪಾಂಡವರ ಮೇಲೆ ಎತ್ತುಗಟ್ಟಿ ಯುದ್ಧವನ್ನು ಸಂಕಲ್ಪ ಮಾಡಿ ನೀನೇ ಕಾರಣ, ಎಲ್ಲರ ಸಾವಿಗೂ ನೀನೇ ಕಾರಣ ಕೃಷ್ಣ. ನಿನ್ನ ಬಾಯಿಗೂ ಅಂತೂ ಯಾರು ನೀರು ಬಿಡಬಾರ್ದು ಸಾಯುವಾಗ, ನಿನ್ನ ಹತ್ರ ಒಬ್ಬರು ಇರಬಾರ್ದು, ಅದರಂತೆ ನೀನು ಸಾಯಿ ಅಂತ ಶಾಪ ಕೊಟ್ಟು ತಾಯಿ ಮಕ್ಕಳಿಗಾಗಿ ಪರಿತಪಿಸುತ್ತಾ ಏಳುತ್ತಾ ಬೀಳುತ್ತಾ ತನ್ನ ನಿಜಸ್ಥಾನವನ್ನು ಕರ್ಪುರಚ್ಚಿ. ಜಯ ಇಂದಿರಾ ರಮಣ ಗೋವಿಂದ. ಇತ್ತ ಕಡೆ ನಾವಿನ್ನು ಮುಂದೆ ಹೋಗಲು ಬೇಡ ಅಂತ ಹೇಳಿ ಪರಮಾತ್ಮ ಭೀಮಾರ್ಜುನಾದಿಗಳನ್ನ ಧರ್ಮರಾಯನ ಕರ್ಕೊಂಡು ಹಿಂತಿರುಗಿ ಬಂದ್ಬಿಟ್ರು. ಶುಭಮುಹೂರ್ತ ಶುಭ ನಕ್ಷತ್ರದಲ್ಲಿ ಹಸ್ತಿನಾವತಿ ರಾಜ್ಯವನ್ನು ಧರ್ಮರಾಯ ಪಟ್ಟಾಭಿಷೇಕ ಮಾಡಿದ್ರು. ಪಟ್ಟಾಭಿಷೇಕವನ್ನು ಮಾಡಿ ತಾನು ದ್ವಾರಕೆಗೆ ಹೋಗ್ತಾ ಇದ್ದಾನೆ ಕೃಷ್ಣ. ದ್ವಾರಕೆಗೆ ಹೋಗಬೇಕಾದ್ರೆ ಆ ಸಿಂಹಾಸನ ಕುಳಿತಿದ್ದ ಧರ್ಮರಾಯರು ಬಡವನಿಗೆ ಕಡಿಕೊಂಡ್ಬಿಟ್ರು. ಇದ್ಯಾಕೋ ಮನೆ ಕಾಯುವಾಗ ಅವಾಗೆಲ್ಲ ರಾಜ್ಯ ಇಲ್ಲ ಅಂತ ಅತ್ತೆ, ಈ ರಾಜ್ಯ ಪಟ್ಟಾಭಿಷೇಕ ಮಾಡಿ ಹೊಳ್ತಾ ಇದೆಯಲ್ಲೋ ಧರ್ಮರಾಯ, ಯಾಕೋ ಒರಲಾರೆ ಸಕಲ ಸಾಮ್ರಾಜ್ಯದ ಒರೆಯ ಒರಿಸಿ ಹೋಗದಿರೋ ಎನ್ನ ಮೇಲೆ ಈ ಒರೆಯ. ಕೃಷ್ಣ ರಣರಂಗದಲ್ಲಿ ಹೋರಾಡಿ ಯುದ್ಧ ಮಾಡಕ್ಕೆ ನಾನು ರಾಜ್ನಾಗ ಜೀವನಿ ಅಂತ ನನ್ನ ತಮ್ಮದಿರಿ ನನ್ನ ಮೇಲೆ ತಿಳ್ಕೊಂಡ್ರೆ ಯಾರು ಬೇಡ ಅಂತಾರೆ? ಯಜಮಾನ್ಕಿಯ ನೀವು ಬೇಡ ಅಂತೀರಾ? ನಮ್ಮ ಅಣ್ಣನಿಗೆ ಏನು ಗೊತ್ತಾಯ್ತದೆ, ನನಗೇನಾರ ಯಜಮಾನಿಕೆ ಕೊಟ್ಬಿಟ್ರೆ ನಿಮ್ಮ ಮನೆ ಬಂಗಾರ ಮಾಡಕ್ಕೆ ಬಿಡ್ತಿರ್ತಾರೆ. 3 ದಿನಕ್ಕೆ ಹಿಂಗೆ ತಿರುಗಿಸ್ಬಿಡ್ತೀನಿ ಅಂತ ನಾವು. ಆ ಕಡೆಯನ್ನು ಕೇಳಿ ಆ ಪಾಯ್ಕಲನ್ನ ಆ ಕೂರ್ಲನ್ನು ಹಂಗಂತ. ನಮ್ಮ ಅಣ್ಣನಿಗೆ ಏನು ಗೊತ್ತಾಗಲ್ಲ, ಅಕ್ಷರ ಗೊತ್ತಾಗಲ್ಲ, ಅವ್ನು ಸುಮ್ಮನೆ ದಡ್ಡಂಗೆ ಆಡ್ತಾನೆ, ನನಗೆ ಕೊಡ್ಬೇಕಾಯ್ತು. ಈಗಿರುವಾಗ ಯಾರಪ್ಪ ಯಜಮಾನಿಕೆ ಬೇಡ ಅಂತಾರೆ? ಮೋಸ ಮಾಡಬೇಕು ಅಂತ ಮೊದಲು ಕೇಳಲೇಬೇಕಿದ್ನ. ಭೀಮಸೇನ ಕೃಷ್ಣ ಸ್ವಲ್ಪ ನಿಧಾನ ಗಣ್ಯ, ನಿಮ್ಮ ಅಣ್ಣ ಹೇಳಿ ಮಾತು ಕೇಳಿಸ್ಕೊಂಡೇನೋ? ಅಣ್ಣನಿಗೆ ವಿಧೇಯನಾಗಿ ನಡ್ಕೊಂಡು ರಾಜ್ಯದ ಸಹಾಯಕನಾಗ್ತೀಯೋ ಇಲ್ಲ ನೀನೇರ ಆಜ್ಞೆ ಆಯ್ತೀಯೋ? ಯಾವಾಗ ಅಣ್ಣನ ಮಾತನ್ನು ಮಾಡಿದ್ದೀರಿ ಕೃಷ್ಣ ಹೇಳು. ಅರಗಿನ ಮನೆಯಲ್ಲಿ ಸುಡುವಾಗ ಭೀಮ ಇಡಂಬನೊಡನೆ ಗುಡ್ಡಗೈದಾಗ ಭೀಮ ಗುರುಳಗಿ ಕನಸಿದಾಗ ಭೀಮ ಆರಗಿನ ಮನೆಯಲ್ಲಿ ಎಲ್ಲರ ಹೆಸರು ಒಂದೇ ಸಲ ಬೆಂದು ಬೂದಿ ಆಗಿ ಹೋಗ್ತಾ ಇತ್ತು. ನಾನೊಬ್ಬನೇ ಹೋರಾಡ. ಇಡಂಬನೆಂಬ ರಕ್ಕಸ ನಿಮ್ಮೆಲ್ಲರೂ ಒಂದೇ ತುತ್ತು ನುಗ್ಗುತ್ತಿದ್ದ. ನಾನೊಬ್ಬನೇ ಅವರೊಡನೆ ಹೋರಾಡಿ ನಿಮ್ಮನ್ನೆಲ್ಲ ಕಾಪಾಡಿದೆ. ಯಾವಾಗ ನನ್ನ ಮಾತು ಹೇಳಿದ್ದೀನಿ? ಹೇಳು ಕೃಷ್ಣ, ನೀನೇ ಹೇಳು. ಒಂದು ಕೇಳ್ಬಿಟ್ಟು ನೀನು ಕೇಳಿ 12 ಕೇಳ್ದಂಗೆ ಆಯ್ತು. ಆಯ್ತು ಭೀಮಸೇನ. ಅರ್ಜುನ ನೀನು, ನಾನು ಅಷ್ಟೇ ವಾಸುದೇವ. ನಾನು ಅಣ್ಣನು ನನ್ನ ತನ್ನ ಎಡಗಾಲನ್ನು ಉಂಗುಷ್ಟಲ್ಲಿ ತೋರ್ಬಿಟ್ಟು ನಾನು ತಲೆ ಮೇಲೆ ಉತ್ಕೊಂಡು ಮಾಡ್ತೀನಿ. ರಾಜ್ಯದ ಆಸೆ ನನಗಿಲ್ಲ, ಅಣ್ಣನೇ ರಾಜ್ಯ. ನಕುಲ ಸಹದೇವರು ಪರಮಾತ್ಮ, ನಿನಗೆ ತಿಳಿದೇ ಇರ್ತಕ್ಕಂಥದ್ದು ಯಾವುದಿದೆ ಪ್ರಪಂಚದಲ್ಲಿ? ಬೇರೊಬ್ಬ ತಾಯಿ ಬೇರೆ ಆದರೂ ನಮಗೆಲ್ಲ ತಂದೆ ಒಬ್ಬನೇ. ನಮ್ಮ ಅಣ್ಣನನ್ನು ದೇವರಂತೆ ನಾವು ಪೂಜೆ ಮಾಡಿ ಈ ಹೃದಯ ಮಂದಿರದಕ್ಕೂ ಪೂಜೆ ಮಾಡುತ್ತಾ ಇದ್ದೇವೆ. ಅಂತಹ ದೇವರಿಗೆ ನಾವು ಅನ್ಯಾಯ ಮಾಡ್ತೀವ? ಅಣ್ಣನೇ ರಾಜನಾಗಲಿ ಇನ್ನೇನೋ ಅನ್ಯಾಯ? ಎಲ್ಲರೂ ಒಪ್ಕೊಂಡು ನಾನು ಬರಲೇನೋ? ದ್ವಾರಕೆಯಲ್ಲಿ ನನಗಾಕಾಯ್ತಾ ಇದ್ದಾರೆ. ಹೋಗುವೆನೋ ನಾನು ದ್ವಾರಕೆಗೆ, ಹೋಗುವೆನೋ ನಾನು, ಹೋಗುವೆನೋ. ಧರ್ಮವ ನಿಲ್ಲಿಸಿ ಅಧರ್ಮವ ಅಳಿಸಿ, ಧರ್ಮವ ರಾಜ್ಯವ ಕೊಡಿಸಿಗೆ ನಾನಿಗೆ, ಹೋಗುವೆನೋ.
ದ್ವಾರಕೆಗೆ ತಾನು ಹೊರಟಿದ್ದಾನೆ. ಇತ್ತ ಕಡೆ ಬದರಿಕಾಶ್ರಮದಲ್ಲಿ ಅತ್ರಿ, ಭಾರದ್ವಾಜ, ಕಣ್ವ, ಪರಾಶರ, ಅಂಬರೀಷ, ಶುಕ, ಸನಕ, ಸನಂದಾದಿ ಮಹರ್ಷಿಗಳು ಗಂಗೆಯೊಳಗೆ ಮಿಂದು ಮಂಗಲ ಸ್ನಾನ ಮಾಡಿಕೊಂಡು ಯೋಗಿ ದಾಳಿ ಮಾಡಿಕೊಂಡು ಜಟಾಮೃತವನ್ನು ಕಟ್ಟಿಕೊಂಡು ಆ ಶಿವನಾಮ ಸ್ಮರಣೆ ಮಾಡಿಕೊಂಡು ಓಂ ನಮಃ ಶಿವಾಯ ಶಂಭೋ ಮಹಾದೇವ ಹರ ಹರ ಶಿವ ಗಿರಿಜಾರಮಣ ಶಂಭೋ ಮಹಾದೇವ ಘೋಷನಾಶೀಷಾ ಪದ್ಮಾಂಗ ಭೂಷಾ ಓಂ ನಮಃ ಶಿವಾಯ ಘೋಷನಾಶೀಷಾ ಪದ್ಮಾಂಗ ಭೂಷಾ ಸುರವರ ನಗವರ ಗಿರಿಜ ರಮಣ ಸುರವರ ನಗವರ ಗಿರಿಜ ರಮಣ ಶಂಭೋ ಮಹಾದೇವ ಹರ ಹರ ಶಿವ ಶಿವ ಬರ್ತಾ ಇದ್ದಾರೆ. ಎಲ್ಲರ ಒಂದೆಡೆ ಸೇರ್ಕೊಂಡು ನಾಳೆ ಗೋಕುಲಾಷ್ಟಮಿ ಎಷ್ಟೊಂದು ಮುಗಿಸೋಣ. ಕೃಷ್ಣ ಪರಮಾತ್ಮ ಹುಟ್ಟಿದಂಥ ದಿವಸಕ್ಕೆ ಏನಂತಾರೆ ಗೋಕುಲಾಷ್ಟಮಿ, ರಾಮ ಹುಟ್ಟಿದಂಥ ದಿವಸಕ್ಕೆ ರಾಮನವಮಿ, ಬಸವಣ್ಣ ಹುಟ್ಟಿದಂಥ ದಿವಸಕ್ಕೆ ಬಸವ ಜಯಂತಿ, ಹನುಮಂತ ದೇವರು ಹುಟ್ಟಿದಂಥ ದಿವಸಕ್ಕೆ ಹನುಮ ಜಯಂತಿ. ಹೀಗೆ ಮಹನೀಯರ ಅವತಾರ ಮಾಡಿದಂಥ ಒಂದೊಂದು ದಿವಸಕ್ಕೂ ನಾವು ಹೆಸರಿಟ್ಟುಕೊಂಡಿದ್ದೀವಿ. ಮೇಲೆ ನಾಳೆ ಗೋಕುಲಾಷ್ಟಮಿ, ಭಗವಂತ ಕೃಷ್ಣನನ್ನ ಕರೆತಂದು ಪಾದಪೂಜೆ ಮಾಡಿ ಧನ್ಯರಾಗೋಣ ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾ ಯಾರು ಹೋಗೋಣ, ಎಲ್ಲರೂ ಹೋಗೋಣ ರೀತಿ ಹೋಗ್ತಿದ್ರು. ಅಷ್ಟೊತ್ತಿಗೆ ನಾರರು ಮಹಾನುಭಾವರು ಎಲ್ಲರೂ ಹೊರಟಾಗಿದೆ. ನಾರದ್ರು ನಿಮ್ಗೆ ಗೊತ್ತಿಲ್ವೇ ನಾಳೆ ಗೋಕುಲಾಷ್ಟಮಿ ತಾನೇ, ಅದಕ್ಕೋಸ್ಕರ ಈಗ ತಾನೇ ಯುದ್ಧವನ್ನು ಮುಗಿಸಿಕೊಂಡು ದ್ವಾರಕೆಗೆ ಬಂದಿದ್ದಾನೆ ಕೃಷ್ಣ ಪರಮಾತ್ಮ. ನಾವು ಕರ್ಕೊಂಡು ಪಾದಪೂಜೆ ಮಾಡೋಣ ಅಂತ ಹೊರಟಿದ್ದೀವಿ. ನಿಮಗೆ ತಲೆ ಬುದ್ಧಿ ಆಯಿತು, ಎಮ್ಮೆ ಲಜ್ಜೆ ಆಯಿತು. ಯಾಕೆ ನಾರದ್ರು ಹಿಂಗಂತಾರಲ್ಲ, ಅವ್ರು ಅನ್ನೋದೇ ಹಿಂಗೆ. ಯಾಕೆ ಗುರುಗಳೇ ಅಲ್ಲ ಗಣಯ್ಯ, ನೀವು ಜನ ಎಲ್ಲ ಹೋಗೋದು ಕರ್ಕೊಂಬರೋದು ಎಲ್ಲರೂ ಸೇರಿ ಪೂಜೆ ಮಾಡಿದ್ಯಾವ ನ್ಯಾಯ? ಇನ್ನೇನು ಮಾಡ್ಬೇಕು ಸ್ವಾಮಿ? ನಿಮ್ಮಲ್ಲಿ ಯಾರಾದರೂ ಅಗ್ರಗಣ್ಯರಾದಂಥ ಒಬ್ಬರು ಹೋಗ್ರಯ್ಯ, ಒಬ್ಬರು ಕರ್ಕೊಂಬರಿ ಎಲ್ಲರೂ ಸೇರಿ ಪೂಜೆ ಮಾಡಿ. ಅದು ನಿಜನೇ, ನಾರದು ಸುಳ್ಳು ಹೇಳಲ್ಲ, ಅದು ಹೆಚ್ಚಾಗಿ ಹೇಳಲ್ಲ. ಇವರು ಯಾರೋ ಹೋಗ್ತೀರಾ, ಆ ಕೃಷ್ಣನನ್ನು ಕರ್ಕೊಂಬರೋದಕ್ಕೆ ಯಾರು ಹೋಗ್ತೀರಾ ದ್ವಾರಕೆಗೆ? ಅಷ್ಟೊಂದು ಋಷಿ ಸಮೂಹದಲ್ಲಿ ಒಬ್ಬರೂ ಒಲಗಾಡಲಿಲ್ಲ. ನಿಗ್ರಹ ಅನುಗ್ರಹ ಸಂಪನ್ನಾದ ಕಣ್ಣು ಮಹರ್ಷಿಗಳು ಥಟ್ಟ ಬೇಕಿತ್ತು. ನಾನು ಶ್ರೀಹರಿಯನ್ನ, ಗೋವಿಂದನನ್ನ, ವಿಠಲನನ್ನ, ನಾರಾಯಣನನ್ನ ನಾನು ಕರ್ಕೊಬರ್ತೀನಿ. ಹೇ ಕೃಷ್ಣ ಕೃಷ್ಣ, ಹಾಗೆ ಆಗಲಿ, ಕಣ್ಣು ಮಹರ್ಷಿಗಳೇ ಹೋಗಲಿ ಅಂದರೆ ಆ ಭಗವಂತನ ಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ಕ್ರಿಮಿಕೀಟಗಳಲ್ಲಿ ಎಲ್ಲೆಲ್ಲಿಯೂ ನೀವಿದ್ದೀಯಪ್ಪ, ನನಗೆ ಯಾಕೆ ದರ್ಶನ ಕೊಡ್ತಾ ಇಲ್ಲ ಕೃಷ್ಣ ಕೃಷ್ಣ ಕೃಷ್ಣ. ಜಯ ತು ಜಯ ವಿಠಲ, ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯಧಾರ. ಜಯ ವಿಠಲ ಜನ ತೋರಯ್ಯ ನೀಯಮ್ಮ ಭಾಗವಯ್ಯ ಭಾಗವಯ್ಯ
ಭಾವವು ನೀನೇ ಕೃಷ್ಣ ಕೃಷ್ಣಯ್ಯ ಅಂತರಾತ್ಮದ ಭಾವವು ನೀನೆ ಎಲ್ಲವೂ ನೀನಯ್ಯ ಅನ್ಯವೂ ಇಲ್ಲಯ್ಯ ಪರಮಾತ್ಮ ಎಲ್ಲವೂ ನೀನಯ್ಯ ಅನ್ಯವೂ ಇಲ್ಲಯ್ಯ ಸುಖಯಮ ಮಾತಿನಯ್ಯ ಪಾಂಡುರಂಗ ಪಾಂಡುರಂಗ ನಾಮವು ಶಾಂತಿ ರಾಮವು ಸೌಖ್ಯನಾರಾಮ ಜಯತು ಜಯ ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ 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 ಪಾಂಡುರಂಗ ವೆಂಕಟೇಶ ಪಾಂಡುರಂಗ ವೆಂಕಟವೇಶ ಸಂಕಟ ಹರಿಸೋ ಪಾಂಡುರಂಗ ಸಂಕಟ ಹರಿಸೋ ಪಾಂಡುರಂಗ ವಿಠಲ 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 ವಿಠಲ. ಆನಂದವಾಗಿ ಹಾಡಿಕೊಂಡು ಹೋಗ್ತಾ ಇದ್ದಾರೆ. ಸರ್ವಂತರ್ಯಾಮಿಯಾದ ಭಗವಂತ ಕೃಷ್ಣ ಅಣ್ಣನಿಗೆ ಹೇಳ್ದ ಬಲರಾಮರಿಗೆ, ಎಂದು ಬಾರದ ಋಷಿಗಳು ಎಂದು ಬರುತ್ತಿರೋ ನಮ್ಮ ನಗರಿಗೆ. ಸಾಮಾನ್ಯವಾಗಿ ಅವ್ರ ಕಾರಣವಿಲ್ಲದೆ ಬರ್ತಕ್ಕಂಥವ್ರಲ್ಲ, ಯಾವುದಾದ್ರೂ ಕಾರಣವಿದ್ದೇ ಅವ್ರು ಬರ್ತಾ ಇದ್ದಾರೆ. ಇನ್ನು ಮೇಲೆ ನಾವಾ ಕಾರಣಕ್ಕೆ ಹೊಣೆ ಹಾಕೋಣ. ನಾವಿಲ್ಲಿರಬಾರದು ನಡೆ. ಯಮುನಾ ನದಿ ತೀರಕ್ಕೆ ಅಣ್ಣ ಬಲರಾಮನನ್ನು ಕರ್ಕೊಂಡು ಭಗವಂತ ಯಮುನಾ ನದಿ ತೀರಕ್ಕೆ ಜಲಕ್ರೀಡೆ ಆಡಕ್ಕೆ ಬಂದಿದ್ದ. 40,000 ಯಾದವರು ಆ ದ್ವಾರಕೆಯಲ್ಲಿದ್ದಾರೆ. ದ್ವಾರ ಬಾಗಿಲಲ್ಲಿ ಬಂದಂಥ ಮಹರ್ಷಿಗಳು 2 ಕಣ್ಣುಗಳನ್ನು ಮುಚ್ಚಿ ಕೃಷ್ಣಗರೇ ಜಯ ಕೃಷ್ಣಗರೇ ರಾಧವ ಮಾಧವ ಲೋಲಗರೇ ಭಜನೆಯ ಮಾಡ್ತೇನು ಬಾರೋ ಗರಿ ಕೇಳದೆ ಕೂಗು ನಿನಗೆ ಗರಿ. ಕೃಷ್ಣ ಹೇ ಕೃಷ್ಣ ಹೇ ಭಗವಂತ ಕೃಷ್ಣ 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 ಅಂತ ಧ್ಯಾನ ಮಾಡ್ತಾರೆ. ಕಳೆಯಿತೊಂದು ದಿನ, ಯಾರೂ ಬರಲಿಲ್ಲ ಇವರು ವಿಚಾರ ಮಾಡೋಕ್ಕೆ. ಕಳೆಯ ಇನ್ನೊಂದು ದಿನ, ಕಳೆಯ ಮತ್ತೊಂದು ದಿನ. ಆ ಕಡೆಯಿಂದ ಒಬ್ಬ ಬಂದ. ಏನಯ್ಯ ಇವ್ರು ನೋಡ್ತಾ ಇದ್ರೆ ಕೈಲಾಸದಿಂದ ಬಂದು ಶಿವ, ಸಾಕ್ಷಾತ್ ಶಿವ ಕಣ್ಣಂಗೆ ಕಾಣ್ತಾನೆ ಕಣಯ್ಯ. ಇನ್ನೊಬ್ಬ ಅಂದ, ಅವನು ನಾಳೆ 4 ಗಂಟೆಲೆ ತಗೊಂಡಿದ್ದ. ಏ ಶಿವ ಅಲ್ಲ ಕಣೋ ಇವ್ನು, ಶಿವರಪ್ಪ ಅಂದ ಅವನು. ಇಬ್ಬರಿಗೆ 4 ಜನ ಆದರು, 4 ಜನಕ್ಕೆ 8 ಜನ ಆದರು, 8 ಜನಕ್ಕೆ 16 ಜನ ಆದರು. ಏಕೆಂದರೆ ಇವತ್ತು ಮಾತ್ರ ಹಂಗೆ ಆಡ್ತಾರೆ, ಅವತ್ತು ಆಡ್ತಿರಲ್ಲ ಅಂತ ತಿಳ್ಕೊಬೇಡಿ. ಇದಕ್ಕಿಂತ ಜಾಸ್ತಿ ಆಡೋರು ಅವತ್ತುವೆ. ಮೊನ್ನೆ ನಾನು ಒಂದ್ಸರಿ ಬಸ್ ಸ್ಟ್ಯಾಂಡಲ್ಲಿ ಹಿಂಗೆ ಎಲ್ಲೋ ಹೊರಿಕತೆಗೆ ಹೋಗಿ ಬಸ್ ಹತ್ತನ ಅಂತ ನಿಂತಿದ್ದೆ. ಆ ಬೆಂಚ್ ಕಲ್ ಮೇಲೆ ಮನ್ಬಿಟ್ಟವನೊಬ್ಬ. ಈ ಕಾಲು ಇಳಿ ಬಿದ್ದುಬಿಡ್ತು ಕೆಳಗೆ. ಮನಗಿತ್ತವೆ ಅಂತಲ್ಲ, ಏಯ್ ಯಾನನ್ ಮಗನು ನಾನು ಕಾಲು ಎಳೆಯನು ಎದ್ರೆ ಒದ್ಬಿಡ್ತೀನಿ ನೋಡು. ಆಮೇಲೆ ಅವನ ಕಾಲ ಯಾರು ಎಳೀತಾ ಇಲ್ಲ, ಅವನ ಕಾಲೇನೇ ಆಟ ಆಡ್ತಾ ಇದೆ. ಹಂಗೆ ಯಾರವರು ಒಂದೊಂದ್ಸರಿ ತಗೊಬಿಡೋರಂತೆ. ಗುಂಪು ಸೇರ್ಕೊಂಡ್ಬಿಟ್ರು, ಕುಚೇಷ್ಟೆ ಮಾಡಕ್ಕೆ ಶುರು ಮಾಡ್ಬಿಟ್ರು. ಯಾವ ಅನ್ಸ್ತವ್ರಲ್ಲ ಹುಂಡು ಹುಡುಗರು. ಅದರಲ್ಲಿ ಕೃಷ್ಣನ ಮಗ ಒಬ್ಬ ಇದ್ದ, ಜಾಂಬವತಿ ಮಗ ಸಾಂಬ ಅಂತ. ಅವನೆಲ್ಲ ಗುಂಪು ಕಟ್ಕೊಂಡು ಬಂದ್ಬಿಟ್ಟ. ಇವ್ನು ಶಾಸ್ತ್ರ ಕೇಳೋಣ ಕಣೋ, ಏನು ಶಾಸ್ತ್ರ ಕೇಳೋದು? ಇವನು ಯಾರೋ ಬಾರೋ ಶ್ರೀರಂಗ ಅವನೇ, ಇವನು ಪರೀಕ್ಷೆ ಮಾಡಬೇಕು ಅಂತ ಆಲಸ್ಯ ಮಾಡಕ್ಕೆ ಬಂದರು. ಶಾಸ್ತ್ರದವರೆಲ್ಲ ಬರೀ ಸುಳ್ಳು ಹೇಳ್ತಾರೆ ಕಣೋ. ಏಯ್ ಎಲ್ಲರೂ ಹಂಗೆ ಹೇಳೋ, ಸುಮ್ಮ ಕೂತ್ಕೊಳ್ಳೋ. ಮೊನ್ನೆ ನಮ್ಮ ಹುಡುಗಿ ಹೆಂಗೆ ಆಡ್ತಿತ್ತಲ್ಲ, ನಾನು ಶಾಸ್ತ್ರ ಕೇಳಕ್ಕೆ ಹೋಗಿದ್ದೆ. ಥೇಟು ಇದ್ದಿದ್ದಂಗೆ ಹೇಳ್ಬಿಟ್ರು, ಚಿಗವ್ವ
ನಿಜವಾಗ್ಲೂ ನಾನು ಸುಳ್ಳು ಹೇಳನೆ, ಇಲ್ಲೇನು ನಡೀತೋ ಕಂಡಂಗೆ ಹೇಳ್ತು ದೇವರು. ಏನಂತ ಹೇಳ್ತು? ತಾಯಿ ನೀನು ಬಂದಿರೋದು ಒಂದು ಲಕ್ಷ್ಮಿ ವಿಚಾರವಾಗಲ್ವೇ? ಕಣವ, ಅದೇ ನನ್ನ ಮಗಳ ಹೆಸರು ಲಕ್ಷ್ಮೀನೇಯ. ಇನ್ನೊಬ್ಬನಂತೆ 100 ರೂಪಾಯಿ ದಕ್ಷಿಣ ಇಟ್ಬಿಟ್ಟು ಕೇಳ್ದ, ಸ್ವಾಮಿ ದಯವಿಟ್ಟು ನೀವು ಹೇಳ್ಬೇಕಿದ್ದ ಅಂತ. ಮಗನೇ, ನೀನು ಬಂದಿರೋ ವಿಚಾರ ನನಗೆ ಗೊತ್ತು, ನೀನೇನು ಸಂಕೋಚ ಬಿಡಬೇಡ, ಇದ್ದಂಗೆ ಕಡ್ಡಲ್ಲಿ ತುಂಡಾದಂಗೆ ನಿನಗೆ ನಾನು ಭರವಸೆ ಕೊಟ್ಬಿಡ್ತೀನಿ. ಸರ್ ಮಾಡ್ಕೊಂಡು ಕುಂತ್ಕೊಂಡ. ಹೇಳಿ ಸ್ವಾಮಿ. ಏನಿಲ್ಲ, ನೀನೊಂದು ಲಕ್ಷ್ಮಿ ವಿಚಾರವಾಗಿ ಬಂದಿದ್ದೀಯಲ್ಲ ಮಗನೇ. ಅವನಂದ, ನಾನು ಅದಕ್ಕೆ ಬಂದಿಲ್ಲ, ನಮ್ಮ ಕ್ವಾಣ ತಪ್ಪಿಸ್ಕೊಂಡು 3 ದಿನ ಆಯಿತು, ಮನೆಗೆ ಬಂದಿಲ್ಲ ಅಂದ ಅವನು. ನಾವು ಕ್ವಾಣನ್ನು ಲಕ್ಷ್ಮಿ ಅಂತೀವಿ ಕಣಪ್ಪ ಅಂದ ಅವನು. ಇಂಥದ್ದು ಈ ಶಾಸ್ತ್ರ ಇರೋದು ಹಿಂಗೆ. ಒಂದು ಕೆಲಸ ಮಾಡೋಣ, ನಾವು ಹಿಂಗೆಲ್ಲ ನಾವು ಇಕ್ಕಟ್ಟು ಕೊಡಬೇಡ. ಒಂದು ಗಂಡು ಹುಡುಗ ಸೀರೆ ಉಡ್ಸ್ಬಿಡೋಣ. ಸೀರೆ ಉಡಿಸಿ, ಕುಪ್ಸ ತೋಡಿಸಿ, ತಲೆ ಗೋರಿ ಜಡೆ ಹಾಕಿ ಹೂವು ಮುಡಿಸಿ ಇವ್ರು ಮುಂದೆ ತಂದು ನಿಲ್ಲಿಸ್ಬಿಟ್ಟು, ಇವಳು ಹೊಟ್ಟೆಲಿ ಎಂಥ ಮಗು ಆಗುತ್ತೆ, ಇವಳು ಗರ್ಭಿಣಿ ಅಂತ ಹೇಳೋಣ. ಆವಾಗ ಕೇಳದೆ ಅವನು ಆಟ ಹೊಡಿತಾನೆ. ಒಂದು ಗಂಡು ಹುಡುಗನ ಸೀರೆ ಉಡಿಸಿದ್ದು, ತಲೆ ಗೋರಿ ಜಡೆ ಹಾಕಿ ಹೂವು ಮುಡಿಸಿ ಕರ್ಕೊಬತ್ತವ್ರೆ. ಅಲ್ಲೊಬ್ಳು ಅಜ್ಜಮ್ಮ ಕೂತಿದ್ದು, ಸೊಸೆಯಲ್ಲಿ ಚಾಟುಕ್ತಿದ್ಲು ಏನೋ, ಹಿಂಗೆ ಅಂತಿತ್ತು ತಲೆ. ಅಯ್ಯೋ ಭಗವಂತ, ನಾನೇ ಯಾಕೋ ಇನ್ನೂ ಕರ್ಕೊಳ್ಳಿಲ್ಲ, ಒಳ್ಳೊಳ್ಳವ್ರನ್ನೆಲ್ಲ ಕರ್ಕೊಂಡಲ್ಲ, ಈ ಪಾಪಿ ಹಿಂಗೆ ಎಲ್ಲೋ ಅಂತ ತಲೆ ಹಿಂಗೆ ಅಂತಿತ್ತು. ಡೀಸೆಲ್ ಮೋಟ್ರ್ ಡಬ್ಬಿ ಅನ್ನಂಗೆ. ಹೆಂಗಸರಿಗೆ ವಯಸ್ಸಾದ್ಮೇಲೆ ತಲೆ ಹೇಳಿದ ಮಾತೇ ಕೇಳಲ್ಲ. ಲೋ ಪರ್ಕಾಸ, ಎಲ್ಲಿದ್ದೀಯೋ? ಅದೇ ಗಂಡಸು ತಲೆ ಹಿಂಗನ್ಸ್ತದೆ. ಇದೆಲ್ಲ ಅರ್ಥ ಅದೇ, ನೀವು ತಿಳ್ಕೊಂಡಿದ್ದೀರಾ ಯಾಕಂತದ್ದು ಹೇಳ್ತಾರೆ? ಹೆಂಗಸು ತಲೆ ಯಾಕೆ ಹಿಂಗಂತದೆ ಅಂದರೆ, ಇವ್ರು ಯಾವಾಗ ಹಸೆಮಣೆ ಏರಿ ಯಜಮಾನನ ಕೈ ಹಿಡ್ಕೊಂಡು ಬಾಚಂಗ ಕಟ್ಟಿಕೊಂಡು ಹೂನಾರ ಬದಲಾಯಿಸ್ಕೊಂಡು ಬಲಗಾಲಿಟ್ಟುಕೊಂಡು ಸೇರು ಒದ್ದುಬಿಟ್ಟು ಯಾವಾಗ ಒಳಗೆ ಬಂದ್ರೋ ಅವತ್ತು ಶುರುವಾಯ್ತು ನೋಡಿ. ಏನಂತ? ಬಟ್ಟೆ ತಗಂಬ, ಬರೀ ತಗಂಬ, ಉಪ್ಪು ತಗಂಬ, ಮೆಣಸು ತಗಂಬ, ಹತ್ತು ತಗಂಬ, ಗಿತ್ತು ತಗಂಬ. ಈ ಗುಂಡಿಗೆ ಹೋಗೋ ಗಂಡು ಇದು ಹಂಗೆ ಅಂತಾನೆ ಇರೋದೇ ಯಾ ತಲೆ. ಗಂಡಸನ ತಲೆ ಯಾಕೆ ಹಿಂಗಂತದ ಹೇಳಿ? ಗೇದ ಸಂಪಾದನೆ ಮಾಡ್ದ, ಎಲ್ಲ ಆಯಿತು, ಮಕ್ಕಳಿಗೆ ಯಜಮಾನಿಕೆ ಕೊಟ್ಬಿಟ್ಟು ಜೋಬು ಕೈಗೆ ನೋಡ್ತಾನೆ, ದುಡ್ಡೇ ಇಲ್ಲ. ಬ್ಯಾಂಕೇಲು ನೋ ಬ್ಯಾಲೆನ್ಸು. ನೀನು ಗಂಡಸಾಗಿ ಒಂದು ಸರ್ಫ್ ತಂದು ಕೊಡಲಿಲ್ಲ ಅಂದರೆ ಅವನಂತಾನೆ, ದುಡಿಲ್ಲ ಕಣೆ. ಅವನ ತಲೆ ಇನ್ನಂಗೆ ಶುರುವಾಯಿತು. ಇವಳ ತಲೆ ತಗಮ್ಮ ನನಗೇನಾಗಬೇಕು, ಈ ಸಾಲನ ನೋಡಿ ಸೂಲ ಮಾಡಿ ಕಟ್ಕೊಂಡಿದ್ದಿ. ಹಂಗೆಲ್ಲ ಒಬ್ಳೆ ಜಮ ಕೂತಿದ್ಲು. ಈ ಹುಡುಗನಿಗೆ ಸೀರೆ ಉಡ್ಸಿ ಕರ್ಕೊಬತ್ತಿದ್ರಲ್ಲ ನೋಡ್ಬಿಟ್ಲು. ದಡಬಡಿ ಮಕ್ಕಳ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ರಿ ನಾ ಅಜ್ಜಿ, ಯಾರೋ ಋಷಿಗಳು ಬಂದವ್ರೆ, ಗರ್ಭಿಣಿ ಅಂತ ಹೇಳಕ್ಕೆ ಕರ್ಕೊಂಡು ಹೋಯ್ತೆ. ಹೈ, ಗರ್ಭಿಣಿ ಬೇಕಾದ್ರೆ ಸ್ವಲ್ಪ ಹೊಟ್ಟೆ ಉಪ್ರಿ ಕಾಣಕ್ಕಿಲ್ವಂತು. ಅದು ನಿಜನೀಯ ಅಜ್ಜಿ, ನಮಗೆ ಗೊತ್ತಾಗಲಿಲ್ಲ, ಏನು ಮಾಡೋದು? ತಾಳು, ನಮ್ಮ ಅತ್ತೆ ಕಾಲದೊಂದು ಮೋಟೋನ್ ಕೀರೆ ಕೊಡ್ತೀನಿ, ಒಂದಿಷ್ಟು ಒನಕೆ ತಂದು ಕೊಟ್ಲಂತ ಯಮ್ಮ. ಅದನ್ನು ಆ ಹುಡುಗನ ಹೊಟ್ಟೆ ಮೇಲೆ ಗಟ್ಟಿಯಾಗಿ ಬಿಗಿದ್ಬಿಟ್ಟು ಕರ್ಕೊಬಂದರು. ಋಷಿಗಳ ಮುಂದೆ ನಿಲ್ಲಿಸಿದ್ರು. ಸ್ವಾಮಿ, ಹಿಂದಿಲ್ಲ ಮುಂದಿಲ್ಲ ಇರೋಳು ಒಬ್ಬಳೆ ಮಗಳು, ಗರ್ಭಿಣಿ ಆಗೋಳೆ, ಇವಳು ಹೊಟ್ಟೆಯಲ್ಲಿ ಎಂಥ ಮಗು ಆಗುತ್ತೆ ಅಂತ ನಮಗೆಲ್ಲ ಸಂಕೋಚ ಆಗ್ಬಿಟ್ಟದೆ, ದಯಮಾಡಿ ತಾವು ಹೇಳಬೇಕು. ನಿಗ್ರಹ ಅನುಗ್ರಹ ಸಂಪನ್ನಾದ ಕಣ್ಣು ಮಹರ್ಷಿಗಳು ಸಾಮಾನ್ಯದವರೇ. ಕಣ್ಣನ್ನು ಬಿಟ್ಟುಬಿಟ್ರೆ ಇಡೀ ಪ್ರಪಂಚವನ್ನು ಸುಟ್ಟು ಭಸ್ಮ ಮಾಡ್ತಕ್ಕಂಥ ತಪೋಶಕ್ತಿ, ಅಂತಹ ಶಕ್ತಿ ಉಳ್ಳಂಥ ಮಹಾನುಭಾವರು ಕಣ್ಮಹರ್ಷಿ ಅಂದರೆ ಸುಮಾನ. ಆದರೂ ಕೂಡ ಲೌಕಿಕವಾದ 2 ಕಣ್ಣನ್ನು ತೆಗಿಲಿಲ್ಲ, ತನ್ನ 3ನೇ ಕಣ್ಣನ್ನು ತೆರೆದು ನೋಡ್ತಂತೆ ಸರ್ವಂತರ್ಯಾಮಿಯಾದ ಗೀತಾಚಾರ್ಯ ಎನಿಸಿಕೊಂಡಂತಹ ಲೋಕರಕ್ಷಕ ಭಗವಂತ ಕೃಷ್ಣ ಹುಟ್ಟದಂಥ ಈ ಜಾಗದಲ್ಲಿ ಇಂತಹ ಕುಚೇಷ್ಟೆಗಳು, ಇಂತಹ ಅವಹೇಳನ, ಇಂತಹ ಸದ್ಭಕ್ತರಿಗೆ ಅವಮಾನವಿದೆ. ಛೇ ಸ್ವಾಮಿ ದಯವಿಟ್ಟು ಹೇಳಬೇಕು ಅಂದ ಒಬ್ಬ. ನಿಧಾನ ಮಾಡಿ ಹೇಳ್ತೀನಿ. ಹೆಣ್ಣನ್ನು ಅಡೆಯುವುದಿಲ್ಲ, ಗಂಡನ್ನು ಅಡೆಯುವುದಿಲ್ಲ. ಇನ್ನೇನು ನಡೀತಾರೆ ಸ್ವಾಮಿ? ನಿಮ್ಮ ವಂಶನಾಶನವ ಮಾಲ್ವ ಮಸಲವ ಅಡೆಯುವಳೆಂದು ಶಾಪವಿತ್ತ. ಹೆಣ್ಣನ್ನು ನೋಡಿಯಲ್ಲ,
ಗಂಡು ನಡೆಯಲ್ಲ, ನಿಮ್ಮ ವಂಶನಾಶನವಾಗುವ ಮಸಲವಾದ ಒನಕೆ ತುಂಡ ನಡೆತಾರೆ ಅಂತ ಶಾಪ ಕೊಟ್ಟಿತು. ಶಾಪ ಕೊಟ್ಟು ತತ್ಕ್ಷಣದಲ್ಲಿ ನಿಲ್ಲದೆ ಹಿಂತಿರುಗಿ ಬಂದಂಥವರಾಗಿದ್ದಾರೆ. ತಕ್ಷಣದಲ್ಲಿ ಇವರು ಗಂಡು ಹುಡುಗ ಹೋಗಿ ಹೆಣ್ಣು ಹುಡುಗಿ ಆಗ್ತಾರೆ. ಋಷಿ ಶಾಪ, ಪತಿವತೆ ಶಾಪ ಸಾಮಾನ್ಯವೇ. ಯಾವುದೋ ಶಿಖರಿಗೆ ಶಾಪಕ್ಕೆ ಸಿಲುಕಬಾರ್ದು, ದೇವತೆಗಳಿಗೂ ತಪ್ಪಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಶಾಪಕ್ಕೆ ಸಿಲುಕಿ ಇವರೆಲ್ಲ ಅನುಭವಿಸ್ಬಿಟ್ಟು. ಹೌದು, ದಶರಥ 60,000 ವರ್ಷ ರಾಜ್ಯ ಆಳ್ದವನು. 1,2,000 ವರ್ಷ ಎಲ್ಲ 60,000 ವರ್ಷ ರಾಜ್ಯ ಆಳ್ತೆ ಮಾಡ್ತಾನೆ. ಅವನು ಕೂಡ ಶಾಪ ಗುರಿಯಾದ. ದಿಕ್ಕಿಗೆ ರಥಗಳನ್ನು ಚಲಿಸಿದನು. ಅಂಥವ್ರಿಗೂ ಸಾಪತ್ತಂದ್ರೆ ಶಾಪ. ಅದಕ್ಕೆ ಯಾವುದಕ್ಕೆ ಚಿಲ್ಕಿರುವ ಒಬ್ಬ ಅಯ್ಯೋ ಒಂದು ಶಾಪಕ್ಕೆ ಚಿಲ್ಕಿಬಿಟ್ಟ ಅಂದ್ರೆ ಅವನು ಎಂದಾದ್ರೂ ಒಂದಿನ ಅನುಭವಿಸ್ತೇವೆ. ಒಂದು ಈ ಸಮಯದಲ್ಲಿ ನಮ್ಮ ದಾಸರ ಕೈಯಲ್ಲಿ ಒಂದು ತತ್ವಪದ, ಬಹಳ ಸೊಗಸಾಗ್ತಕ್ಕಂಥ ಒಂದು ತತ್ವಪದವನ್ನು ಆಡಿಸೋಣ. ಅದನ್ನು ಹಾಡಿದ್ರೆ ಮುಂದೆ ಕಥಾಭಾಗದ ಕಡೆ ಹೋಗೋಣ. ಟೈಮ್ ಎಷ್ಟಾಯಿತು ಹೇಳ್ಬಿಡ್ಬೇಕು ಈಗಲೇ. ಟೈಮ್ ಇರಲಿ, ಅದಕ್ಕೇನಿಲ್ಲ. ನೀವಿರೋದಾಗ ನಾವೇ ಚಿಂತೆ ಮಾಡಲ್ಲ. ಆಗಬಹುದು. ನಿಮ್ಮ ಅನುಗ್ರಹವೇ ನಮಗೆ ಆಶೀರ್ವಾದ.